ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ? ಇವತ್ತು ಈ ದೇಶಕ್ಕಾಗಿ ಹೋರಾಟಗಳು ಮಾಡಿರ್ತಕ್ಕಂಥ ಮಹನೀಯರನ್ನ ನಾವು ಸ್ಮರಿಸ್ಕೊಂಡು ಏನು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಮತ್ತು 140 ಕೋಟಿ ಜನ ಇವತ್ತು ಮತ ಕೊಡಿಸಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವೆಲ್ಲರೂ ಮುಖ್ಯವಾಗಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಆ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಿದಾಗ ನಾವು ಯಾವ ಹೋರಾಟಗಳನ್ನು ಮಾಡಿಸ್ತಿರಲ್ಲ, ಯಾವ ಪ್ರತಿಭಟನೆಗಳು ಮಾಡಿಸ್ತಿರಲ್ಲ. ಇವತ್ತು ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥದ್ದು, ಸಂವಿಧಾನ ಬರೆದಿರ್ತಕ್ಕಂಥದ್ದು ಏನಂತ ಅನ್ನೋದು ನಾವು ಅರ್ಥ ಮಾಡ್ತೀವಿ ಪ್ರತಿಯೊಂದು. ಅದರಲ್ಲಿ ರಾಜಕಾರಣಿಗಳು ಅರ್ಥ ಮಾಡ್ತೀವಿ. ಈಗ ಇಷ್ಟು ವರ್ಷಗಳಾದರೂ ಸಹ ಇನ್ನ ಇವತ್ತು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಏನು ಇವತ್ತು ಮೀಸಲಾತಿ ಸಂಬಂಧ. ಆ ಮೀಸಲಾತಿಗೆ ಸಂಬಂಧಪಟ್ಟಕ್ಕೆ ಸಂವಿಧಾನಗಳಿಗೆ ಏನೈತೆ ಅದು ಮಾಡಿದರೆ ಅದು ಮಾಡಬೇಕಾಗಿರೋದು ರಾಜಕಾರಣಿ. ಈ ಹೋರಾಟಗಳಿರಲ್ಲ, ಈ ಪ್ರತಿಭಟನೆಗಳಿರಲ್ಲ, ಗಲಾಟೆಗಳಿರಲ್ಲ, ಸಮಾಜ ಹೊಡೆದಾಡೋದು ಗೊತ್ತಿಲ್ಲ. ಈ ಮಹನೀಯರು ಇವತ್ತು ಒಬ್ಬ ಮನುಷ್ಯನಿಗೆ 2 ಕಣ್ಣಷ್ಟು ಮುಖ್ಯನೋ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ಅವರು ಅಷ್ಟೇ ಮುಖ್ಯ. ಇನ್ನ ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೊಂಡು ಇವತ್ತು ಯಾವುದೇ ಒಂದು ಜಯಂತಿ ಆಚರಣೆ ಮಾಡಬೇಕಾದ್ರೆ ಆ ಜಯಂತಿಯಿಂದ 4 ಜನಕ್ಕೆ ಒಳ್ಳೆಯದಾಗಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಸುಮ್ಮನೆ ನಾವೇನೋ ಪ್ರಚಾರ ತಗೊಳ್ಳೋಕ್ಕೆ, ನಾವೇನೋ ಅನುಕೂಲ ಪಡೆಯೋಕ್ಕೆ ನಾವು ಜಯಂತಿಗಳನ್ನ ಆಚರಣೆ ಮಾಡೋದು ಆಗಬಾರ್ದು ನಮ್ಮ ಭಾವನೆ. ಇವತ್ತು ನಮ್ಮ ಚಲಪತಿ ಅವರು ಮಾತಾಡ್ತಾ ಹೇಳಿದ್ರು, ಅಂಬೇಡ್ಕರ್ ಜಯಂತಿಯನ್ನ ಶಾಸಕರು ಮುಂದೆ ನಿಂತು ಮಾಡಬೇಕಂತಾನೆ ನಾವು ಹೋದ ವರ್ಷ ಮಾಡಿದ್ವಿ. ಆದರೆ ನನ್ನ ಸಹಕಾರ ಸಿಗಲಿಲ್ಲ. ನಾನು ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೆ. ಯಾವ ಕಾರ್ಯಕ್ರಮದಲ್ಲೂ ಊಟ ಮುಗಿದಿಲ್ಲ. ಮೊನ್ನೆ ಕಾರ್ಯಕ್ರಮದಲ್ಲಿ 2000 ಜನ ಊಟ ಉಳಿದಿತ್ತು. ಏನು ಕಾರಣ? ಇದು ನೀವು ಅನ್ಸ್ಕೊಡಿ. ನಾಳೆ 14ನೇ ತಾರೀಕು ತಾಲೂಕಿನಲ್ಲಿ ಇರ್ತಕ್ಕಂಥ ತಾವು ಮುಖಂಡರು ನೀವು ಮುಂದೆ ನಿಂತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ತಾಲೂಕು ಆಡಳಿತ, ನಾನು ಜನಪ್ರತಿನಿಧಿಯಾಗಿ ನಿಮ್ಮ ಮುಂದೆ ಇಡ್ತೀನಿ. ನಿಮ್ಗೇನು ಸಹಕಾರ ಬೇಕಾದ್ರೂ ನಾನು ಕೊಡ್ತೀನಿ. ಕಾರ್ಯಕ್ರಮನ ನೀವು ಯಶಸ್ವಿಗೊಳಿಸಿ. ಇದನ್ನ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಒಂದ್ಕಿಂತ ನಾನು ಫೈಲ್ ಮಾಡಿದ್ದೀನಿ. ಇಡೀ ಸ್ಟೇಟಲ್ಲಿ ಯಾರು ಮಾಡಿ ಮಾಡ್ಬೇಕಂತ ನಾನು ಹೊರಡ್ತೀನಿ. ಎಲ್ಲಿ ಸಹಕಾರ ಕೊಡ್ತೀವಿ? ಊಟ ಉಳಿದೈತೆ 2000 ಜನ ಊಟ ಉಳಿದೈತೆ. ನಾವೆಲ್ಲ ಕಷ್ಟಪಡೋದೇ ಒಂದು ಊಟ. ಇದು ನಮ್ಮ ಭಾಳಷ್ಟು ನೋವು. ಇರೋದು ಮುಂದೆ ಮಾಡೋದು. ಯಾರೇನಾದರೂ ಒಂದು ಗಂಟೆ ನಾನು ಮಹನೀಯರ ಆದರ್ಶಕ್ಕೆ ನಾನು ಅಳವಡಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಆಲೋಚನೆ ಸಮಾನತೆ, ಅದನ್ನ ನಾನು ಅಳವಡಿಸ್ತೀನಿ. ನಾನು ಏನೇ ಅನುದಾನ ಬಂದು ಎಲ್ಲ ಪಂಚಾಯತ್ಗಳಿಗೂ ಸಮಾನತೆಯನ್ನು ಹಂಚ್ತೀನಿ. ನಮ್ಮ ಅಧಿಕಾರಿ ಕೇಳಿ ಅವರು ನಾವು ಒಂದು ಭಾಗದಲ್ಲಿ ಮಾಡೋದು, ಇನ್ನೊಂದು ಭಾಗದಲ್ಲಿ ಕೆಲಸ ಮಾಡಲ್ಲ. ಯಾರು ಒಂದು ರಾಜಕೀಯವಾಗಿ ಬೆಳೆಸ್ಬೇಕಾದ್ರು ಎಲ್ಲ ಸಮುದಾಯದ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಆ ಮಹನೀಯರ ಆದರ್ಶಕ್ಕೆ ಅಳವಡಿಸ್ಕೊಳ್ಳೋಣ. ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಏನಾದ್ರು ಕೆಲಸ ಆಗುತ್ತೆ. ಮುಂದೆ ನಾವೆಲ್ಲರೂ ಯಾವ ರೀತಿ ಮಾತಾಡ್ತಾ ಇದ್ರು, ಮುಂದೆ ನಮ್ಮ ಆ ರೀತಿ ಮಾತಾಡ್ತೀವಿ. ನಾವೇನಾದರೂ ಸರಿಯಾಗಿ ಆಡಳಿತ ಮಾಡಿಲ್ಲ ಮುಂದೆ ನಮ್ಗೆ ಬೇಕಾಗುತ್ತೆ. ವಸ್ತುಸ್ಥಿತಿ ನಮ್ಗೆ ಹೇಳ್ತಾ ಇದ್ದೀವಿ. ಸಂಪೂರ್ಣ ಸರ್ಕಾರ ಬರ್ತಿದೆ. ಮುಂದೆ ನೀವೆಲ್ಲರೂ ನಿಂತು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ. ಆ ಜಯಂತಿ ದಿವಸ ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. SSLC ವಿದ್ಯಾರ್ಥಿಗಳಿಗೆ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 3 ಜನ ಪಟ್ಟಿ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡಿ ಒಂದು ಪ್ರತಿಭಾ ಪುರಸ್ಕಾರ ಕೂಡ ಹೇಳಿದ್ದೀನಿ. ಅದೇ ರೀತಿ ಶಾಸಕರು ಅನುದಾನದಲ್ಲಿ 10% ರಿಸರ್ವೇಷನ್ ಮಾಡಿ ಸುಮಾರು 24 ಲಕ್ಷದಲ್ಲಿ ವಿಶೇಷ ಚೈತನ್ಯದಲ್ಲಿ ಕೂಡ ಕಾರ್ಯಕ್ರಮ ಸಹ ಅದನ್ನು ಮುಗಿಕೊಂಡಿದೆ. ಎಲ್ಲರೂ ತಾವು ಬಂದು ಸಹಕರಿಸಿ ಕಾರ್ಯಕ್ರಮ ಯಶಸ್ವಿ ಲ್ಯಾಪ್ಟಾಪ್ ವ್ಯವಸ್ಥೆ ತುಂಬ